ಸಮಸ್ಯೆ ನೋಡಮ್ಮ, ಎಲ್ಲ ಚರಂಡಿ ವರ್ಕ್ ಮಾಡೋರೆ, ಎಲ್ಲ ಸ್ಲ್ಯಾಬ್ ಎಲ್ಲ ಮುರಿದೋಗೈತೆ. ಒಂದು ಊರು ಅಗಲ ಇತ್ತು, ರೋಡು ಫುಟ್ಪಾತ್ ಇಷ್ಟೇ ಇದ್ದಿದ್ದು. ಇವರು ಅನುಕೂಲಕ್ಕೋಸ್ಕರ ಈ ಸಿಮೆಂಟ್ ರೋಡ್ ಮಾಡ್ಕೊಂಡು ಅವ್ರಿಗೆ ಏನು ಅನುಕೂಲ ಆಗ್ಬೇಕು ಅಷ್ಟು ಮಾಡೋಕ್ಕೆ ರೋಡ್ನ ಚಿಕ್ಕದು ಮಾಡಿ ಫುಟ್ಪಾತ್ ಅಗಲ ಮಾಡೋರೆ. ಗಾಡಿನ ಎಲ್ಲಂದ್ರಲ್ಲೇ ಪಾರ್ಕಿಂಗು ಮಾಡಿ ಹೊರ್ಟೋಗ್ತಾರೆ. ಇವಾಗ ಒಂದು ದಿವಸಕ್ಕೆ ಎಷ್ಟು ಗಾಡಿ ರಿಜಿಸ್ಟ್ರೇಷನ್ ಆಗ್ತಾಯಿದೆ ಅವ್ರಿಗೆ ಐಡಿಯಾ ಇರುತ್ತಾ? ಅಷ್ಟಕ್ಕೆ ಅವರು ಕರೆಕ್ಟಾಗಿ ರೋಡ್ ಮಾಡ್ಬೇಕಾ? ಮಾಡ್ತಾ ಇಲ್ಲ. ಬೇಜವಾಬ್ದಾರಿ ಪೊಲೀಸ್ನವ್ರು ಏನು ಕೆಲಸ ಮಾಡ್ತಾರೆ? ಹಿಂಗೆ ನಿಲ್ಲಿಸ್ಬಿಟ್ರೆ ಗಾಡಿ ಅಷ್ಟು ಬರ್ತವೆ. ಅವ್ರು ಬರೀ ಫೈನ್ ಹಾಕೋದು, ಬರೀ ಇಷ್ಟೇ. ಫೈನ್ ಹಾಕೋದೊಂದೇ ಅದಕ್ಕೆ ಸಮಸ್ಯೆಗೆ ಪರಿಹಾರ ಅಲ್ಲ. ಇವರು ಗಾಡಿ ನಿಲ್ಸಕ್ಕೆ ಜಾಗ ಮಾಡಿಕೊಡ್ಬೇಕು, ಮೇಯ್ನ್ ಅದೇ. ಸರ್ಕಾರನೇ ಸತ್ತೋಗೈತಲ್ಲ, ಏನು ಹೇಳೋಣ? ಸತ್ತೋಗಿರೋ ಸರ್ಕಾರಕ್ಕೆ ಏನು ಹೇಳೋಕ್ಕಾಗುತ್ತೆ? ಬರೀ ಅವ್ರ ಲಾಭ ನೋಡ್ಕೊಂತ ಜನಗಳ ಲಾಭ ಏನು ನೋಡ್ತಿಲ್ಲ. ಎಷ್ಟು GST ಬರುತ್ತೆ, ಎಷ್ಟು ಟ್ಯಾಕ್ಸ್ ಬರುತ್ತೆ, ಆ ಬರೋ ದುಡ್ಡನ್ನ ಇವರು ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲಿ ಉಪಯೋಗಿಸ್ತಾ ಇಲ್ಲ. ಎಲ್ಲ ವೇಸ್ಟು. ಫ್ರೀ ಬೀಸ್ ಅಂತ ಕೊಟ್ಬಿಟ್ಟು ಎಲ್ಲ ಅವರು ತಿನ್ನೋಕ್ಕೆ ಜನಗಳಿಗೇನು ಅದು ರೀಚ್ ಆಗ್ತಾಯಿಲ್ಲ. ಎಲ್ಲೆಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತಾ ಇದೆ ಅಷ್ಟೇ.